ನಾನು ಡೆಲ್ಲಿಗೆ ಹೋಗ್ತಾ ಇರೋದು ಒಂದು ಮಾದಾಯಿ ವಿಚಾರದಲ್ಲಿ ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಮಾಡಿಲ್ಲ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ನ ಫಾರೆಸ್ಟ್ ಮಿನಿಸ್ಟರ್ನ ಭೇಟಿ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ರಾಜ್ಯದಿಂದ ನಮ್ಮ ಆ ಭಾಗದಲ್ಲಿರುವಂಥ ಕೆಲವು MPs ಕೂಡ ಮತ್ತು ಜೋಶಿ ಅವ್ರನ್ನು ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಅವ್ರನ್ನು ಕೇಳ್ತೀನಿ, ಯಾಕಂದ್ರೆ ಅವರೆಲ್ಲ ಹೋರಾಟ ಮಾಡಿದ್ದಾರೆ, ಅವ್ರನ್ನ ಕೇಳ್ತೀನಿ. ನಮಗೆ ಡೆವಲಪ್ಮೆಂಟ್ ಆಗಬೇಕು, ಐ ವಿಲ್ ಮೀಟ್ ದೆಮ್. ಅದಾದ್ಮೇಲೆ ಸುಬ್ಬು ಸೋರನ್ ಅವರ ಸ್ವೇರಿಂಗ್ ಸೆರೆಮನಿ ಇದೆ, ಅದು ಕೂಡ ಹೋಗ್ಬೇಕಾಗಿದೆ. ನಾಳೆ ನಂಗೆ ಬೇಕಾದವ್ರದ್ದು ಒಂದು ಪಾರ್ಲಿಮೆಂಟ್ ಅಲ್ಲಿ ಕೂಡ MPs ಗೆದ್ದಿರೋದು ಕೂಡ ಪಕ್ಷದ ಕೆಲಸನೂ ಇದೆ. ಗಾಂಧೀಜಿ ಅವ್ರದ್ದು 100ನೇ ವರ್ಷ ಆಚರಣೆ ಇದೆ. ಅದನ್ನು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಅದೆಲ್ಲ ಕೂಡ ಚರ್ಚೆ ಮಾಡಬೇಕಾಯ್ತು. ಸೊ ಅದಕ್ಕೆ ನಾನು ಕ್ಯಾಬಿನೆಟಲ್ಲಿ ಇರೋಕ್ಕಾಗಲ್ಲ, ಚೀಫ್ ಮಿನಿಸ್ಟರ್ ತಿಳಿಸಿದ್ದೀನಿ. ಅದಾದಮೇಲೆ ಅವ್ರಿಗೂ ಕೂಡ ತಿಳಿಸಿ ಕೂತ್ಕೊಂಡು ನಾವು ಚರ್ಚೆ ಮಾಡೋಕ್ಕೆ HK ಪಾಟೀಲ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಕೊಟ್ಟಿದ್ದು. ಸೊ ಅವರು ಕೂಡ ಅದೆಲ್ಲ ಕೆಲವೆಲ್ಲ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಸೊ ಅದು ಇಷ್ಟಕ್ಕೆ ಹೋಗ್ತಾ ಇದ್ದೀನಿ. ಅದು ಬಿಟ್ಟು ಅದಕ್ಕೆ ಸಂತೋಷ. ಅದು ಕೊಡ್ಲಿ. ಗೌರವಾನ್ವಿತ ದೇವೇಗೌಡರು ಮೇಕೆದಾಟಿಗೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಅದು ಕೊಡಿಸ್ಲಿ. ರೆಡಿ. ನಮ್ಮ ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಸಹಕಾರ ಕೊಟ್ಟರೆ ಎಲ್ಲ ಸಹಕಾರನು ಕೂಡ ಬಹಳ ಭೇಟಿ ಆಗ್ತೀರಾ? ಕಾಂಗ್ರೆಸ್ ಪಾರ್ಟಿಗೆ ದೇವಸ್ಥಾನ ದೆಹಲಿಯಲ್ಲಿರೋದು. ಖಂಡಿತ ನಮ್ಮ ನಾಯಕರುಗಳನ್ನ ಭೇಟಿ ಆಗದೆ ನಾನು ಬರ್ತೀನ? ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೇ ಮಾಡ್ತೀನಿ. ಅದು ನನಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಕೇಳಿ, ನಮ್ಮ ACC ಜನರಲ್ ಸೆಕ್ರೆಟರಿ ಕೇಳಿ. ನನಗೇನಾದ್ರು ಗೊತ್ತಾದ್ರೆ ಖಂಡಿತ ನಾನು ಮಾತಾಡ್ತೀನಿ. ಕೆಲವು ಸಂದರ್ಭದಲ್ಲಿ ನಾಟ್ ನಾವು, ಕೆಲವು ಟೈಮ್ ಇದೆ ಅದಕ್ಕೆಲ್ಲ. ಈಗ ಅರ್ಜೆಂಟ್ ಏನಿಲ್ಲ, ಇನ್ನ ಟೈಮ್ ಇದೆ. ಕೆಲವರೆಲ್ಲ ವಿ ಹ್ಯಾವ್ ಟು ಬಿಲೀವ್ ಇನ್ ಶೇರಿಂಗ್ ಅಂಡ್ ಕೇರಿಂಗ್. ನೋಡಪ್ಪ, ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹ್ಯಾಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೂ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಯಾವ ಕಾರಣಕ್ಕೂ ನೋ. ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದ್ಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂಥ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನು ಕೇಳ್ತಾ ಇದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ. ಯಾರು ಹೇಳಿ ದುಡ್ಡಿಲ್ಲ ಅಂತ? ಅವೆಲ್ಲ ನೋಡಿ ಸುಳ್ಳು. ನಾವು ಅವ್ರಿಗೆ ಪಾಪ ಮಾಹಿತಿ ಇಲ್ಲ ಅಂತ ಕಾಣ್ತದೆ. ಮಾಹಿತಿ ನಾವು ಮಾಡ್ತೀವಿ. No question, no MLA should speak on that. If that is the case, we are going to take a disciplinary action. ನೋಡಿಯಪ್ಪ, ಇಂದಿರಾ ಗಾಂಧಿ ಅವರು ಜಾತ್ಯತೀತ ಸಮಾನತೆ ಬಗ್ಗೆ ಮಾಡಿದ್ರು. ಅದನ್ನು ಬದಲಾವಣೆ ಮಾಡಬೇಕು ಹೊರಟರು. ಏನು ತೀರ್ಪು ಬಂದಿದೆ? ನೋ ಕ್ವಶನ್ ಆಫ್ ಚೇಂಜಿಂಗ್ ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನಾವು ಈ ಸಂವಿಧಾನವನ್ನ ಮುಟ್ಲಿಕ್ಕೆ ಬಿಡಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.